ಹಾಯ್ ಹಲೋ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ಇವತ್ತ ಡಿ ಎಸ್ ಎಕನಾಮಿಕ್ಸ್ 6th ಸೆಮಿಸ್ಟರಲ್ಲಿ ಬರುವಂತಹ DSC 14 ಇಂಡಿಯನ್ ಪಬ್ಲಿಕ್ ಫೈನಾನ್ಸ್ 5 ಅಂಕ ಮತ್ತು 10 ಅಂಕ ವೆರಿ ಇಂಪಾರ್ಟೆಂಟ್. ವಿಡಿಯೋನ ಕೊನೆ ತನಕ ನೋಡ್ರಿ, ಯಾರು ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡ್ರೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಮತ್ತು ಉತ್ತರಗಳ ಇರ್ತಾವ, ಅವ ನಿಮ್ಗೆ ಮಿಸ್ ಆಕ್ಕವ. ಆ ಕಾರಣದಿಂದ ವಿಡಿಯೋನ ಕೊನೆ ತನಕ ನೋಡ್ರಿ. ನಿಮಗೆ ಉಪಯೋಗ ಎಕ್ಸಾಮ್ ದೃಷ್ಟಿಯಿಂದ 5 ಅಂಕ ಮತ್ತು 10 ಅಂಕದ ಕ್ವೆಶನ್ಗಳು ನಾವು ಇಂಪಾರ್ಟ್ ಆಗಿರ್ತಾವೆ, ಚಾಪ್ಟರ್ ವೈಸ್ ಇರ್ತಾವೆ, ಅವುಗಳನ್ನು ಸರಿಯಾಗಿ ತಿಳ್ಕೊತಾ ಹೋಗ್ರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಚಾಪ್ಟರ್ 1 ಒಳಗೆ ನೋಡ್ರಿ, ಸಾರ್ವಜನಿಕ ವರಮಾನ. ಇದರೊಳಗೆ ಏನೇನು ಕೇಳ್ತಾನ? ಸಾರ್ವಜನಿಕ ವರಮಾನದ ಮೂಲಗಳು ಕೇಳ್ತಾನ, ತೆರಿಗೆ ಆದಾಯ ಮತ್ತು ತೆರಿಗೆತರ ಆದಾಯ. ಇದರೊಳಗೆ ತೆರಿಗೆ ಆದಾಯ ಒಳಗೆ ಯಾವ ಬರ್ತಾವ, ತೆರಿಗೆತರ ಆದಾಯ ಒಳಗೆ ಯಾವ ಬರ್ತಾವ? ತೆರಿಗೆತರ ಆದಾಯ ಒಳಗೆ ಶುಲ್ಕಗಳು ಬರ್ತಾವ, ಬೆಲೆಗಳು ಬರ್ತಾವ ಮತ್ತು ದರಗಳು ಬರ್ತಾವ. ತದನಂತರ ಪ್ರತ್ಯಕ್ಷ ಸೆಕೆಂಡ್ ಕ್ವಶನ್ ಪ್ರತ್ಯಕ್ಷ ತೆರಿಗೆಯ ಲಕ್ಷಣಗಳು ಯಾವ್ಯಾವ ಬರ್ತಾವ? ಫಸ್ಟ್ ಒನ್, ಯಥೇಚ್ಛ ಸಂಪನ್ಮೂಲಗಳ ಸಂಗ್ರಹಣೆ ಮತ್ತು ಅವಕಾಶ. ಅವುಗಳನ್ನು ಏನು ಮಾಡ್ಬೇಕಂದ್ರೆ ಸಂಪನ್ಮೂಲಗಳನ್ನ ಯಥೇಚ್ಛವಾಗಿ ಹೇರಳವಾಗಿ ಸಂಗ್ರಹಣೆ ಮಾಡಲು ಅವಕಾಶ ಇರ್ತದೆ ಪ್ರತ್ಯಕ್ಷ. 2, ಆರ್ಥಿಕ ಅಸಮಾನತೆಗಳನ್ನು ನಿವಾರಣೆ. ಏನು ಆರ್ಥಿಕವಾಗಿ ಅಸಮಾನತೆಯನ್ನಿರ್ತಾವ ಅವುಗಳನ್ನು ನಿವಾರಣೆ ಮಾಡಬೇಕು. ತದನಂತರ 3rd ಒನ್, ಅಧಿಕ ದರದ ತೆರಿಗೆಯ ಹಾನಿಕಾರಕ ಪರಿಣಾಮಗಳು. ಅಧಿಕ ದರದಲ್ಲಿ ತೆರಿಗೆಗಳ ಹಾನಿಕಾರಕ ಪರಿಣಾಮ ಹೋಗ್ತದ ಎಂಬುದನ್ನು ನೋಡ್ಬೋದು. ಪ್ರತ್ಯಕ್ಷ ತೆರಿಗೆಯ ಲಕ್ಷಣ ನೋಡ್ರಿ ಹಾಗ. ತದನಂತರ ಪರೋಕ್ಷ ತೆರಿಗೆಯ ಲಕ್ಷಣಗಳು ಯಾವ ಬರ್ತಾವ? ಪರೋಕ್ಷ ತೆರಿಗೆಗಳ ವಾಸ್ತವಿಕ ಲಕ್ಷಣಗಳನ್ನು ಯಾವ ಬರ್ತಾವ? ಫಸ್ಟ್ ಒಂದು, ಕಡಿಮೆ ಆದಾಯ ವರ್ಗದವ ಮೇಲೆ ಸಾಪೇಕ್ಷವಾಗಿ ಅಧಿಕ ಹೊರೆಯನ್ನು ಹಾಕಿರ್ತಾರ. ಕಡಿಮೆ ಆದಾಯ ವರ್ಗದವರು ಇರ್ತಾರ, ಅವನ ಮೇಲೆ ಏನು ಮಾಡ್ತಾರಂದ್ರೆ ಹೆಚ್ಚಿನ ಹೊರೆಯನ್ನು ಹಾಕ್ತಾರ ಎಂಬುದನ್ನು ನೋಡ್ಬೋದು. ಸೆಕೆಂಡ್ ಒನ್, ಪ್ರಗತಿಪರವಾಗಿರುವ ವ್ಯಾಪ್ತಿ ಇಲ್ಲದಿರುವಿಕೆ. 3rd ಒನ್, ನ್ಯಾಯಸಮ್ಮತೆಯ ಅಭಾವ. 4th ಒನ್, ಉಳಿತಾಯ ಮತ್ತು ಅನುಭೋಗದ ಮೇಲೆ ದುಷ್ಪರಿಣಾಮಗಳ ಆಗಿರ್ತಾವ. ಅದೇ ರೀತಿ 4ನೇ ಕ್ವಶನ್ ಯಾವುದ್ರಿ? ಭಾರತದಲ್ಲಿ ತೆರಿಗೆಯ ವರಮಾನ ಪ್ರವೃತ್ತಿ ಮತ್ತು ರಚನೆ ಯಾವ ರೀತಿ ಐತಿ ಎಂಬುದನ್ನು ನೋಡ್ರಿ. ಫಸ್ಟ್ ಒನ್ ಯಾವ್ದಂದ್ರ ಕೇಂದ್ರ ಆಭಾರಿ ಸುಂಕಗಳು. ತದನಂತರ 2 ವೈಯಕ್ತಿಕ ಆದಾಯ ತೆರಿಗೆಗಳು. 3rd ಒನ್ ಕಂಪನಿ ತೆರಿಗೆ. 4th ಒನ್ ಬಂಡವಾಳ ಗಳಿಕೆಯ ಮೇಲಿನ ತೆರಿಗೆ. 5th ಒನ್ ಸಂಪತ್ತಿನ ಮೇಲಿನ ತೆರಿಗೆ. 6th ಒನ್ ದಾನದ ತೆರಿಗೆ. ನೆಕ್ಸ್ಟ್ ಕ್ವಶನ್ ಯಾವುದಂದ್ರೆ 5, ರಾಜ್ಯ ಸರ್ಕಾರದ ಪ್ರಮುಖ ತೆರಿಗೆಗಳು ಯಾವುವು? ಒಂದು ಭೂ ಕಂದಾಯ ಆಗ್ತದ, ಇನ್ನು ಕೃಷಿ ಆದಾಯ ತೆರಿಗೆ ಆಗ್ತದ. ಎರಡನ್ನ ಇಲ್ಲಿ ಸೂಚಿಸಲಾಗಿದೆ, ಅವುಗಳನ್ನು ನೋಡ್ಕೊರಿ. ತದನಂತರ 6, ಮೌಲ್ಯವರ್ಧಿತ ತೆರಿಗೆಯ ಪ್ರಯೋಜನಗಳು ಯಾವ್ಯಾವುದು? ಮೌಲ್ಯವರ್ಧಿತದಿಂದ ನಮಗೆ ಏನು ಉಪಯೋಗದವ ಎಂಬುದನ್ನು ಬರೀರಿ ಅಂತ ಹೇಳ್ತಾರೆ. ಫಸ್ಟ್ ಒನ್ ಏನು ಯಾವ ರೀತಿ ಬರಿಬೇಕಂದ್ರೆ, ಫಸ್ಟ್ ಒನ್ PT ಹಾಕ್ತೀರಿ, ತೆರಿಗೆಗಳ ಉಪಯೋಗಗಳನ್ನು ಬರಿಬೇಕ್ರಿ. ತದನಂತರ ತೆರಿಗೆಯ ಸಂಗ್ರಹಣೆ ಸುಲಭ, ತೆರಿಗೆಯನ್ನು ಸಂಗ್ರಹಣೆ ಮಾಡೋದು ಸುಲಭ ಎಂಬುದನ್ನು ನೋಡ್ಕೋಬಹುದು. ಮೌಲ್ಯವರ್ಧಿತ ತೆರಿಗೆ. 2, ಅತ್ಯುತ್ತಮವಾಗಿ ತೆರಿಗೆ ಸಂಗ್ರಹಣೆಯಾಗಿರಬೇಕು, ಅಂದ್ರೆ ಉತ್ತಮಗಿಂತಲೂ ಅತ್ಯುತ್ತಮವಾಗಿ ಸಂಗ್ರಹಣೆ ಆಗಬೇಕು ಎಂಬುದನ್ನು ಇಲ್ಲಿ ನೋಡ್ಬೋದು. 3rd ಒನ್, ಉದ್ಯಮ ಸಂಸ್ಥೆಯ ದಕ್ಷತೆ ಸುಧಾರಣೆ ಆಗಿರಬೇಕು. ಒಂದು ಉದ್ಯಮ ಐತಿ, ಅಲ್ಲಿ ಎಲ್ಲ ಉದ್ಯಮ ದಕ್ಷವಾಗಿ ಏನಾಗಿರ್ಬೇಕಂದ್ರೆ ಸುಧಾರಣೆ ಆಗಿರಬೇಕು. 4th ಒನ್, ಕಂಪನಿ ತೆರಿಗೆಗಳ ಉತ್ತಮವಾದ ಬದಲಿ ವ್ಯವಸ್ಥೆನ ಹೊಂದಿರಬೇಕು. 5th ಒನ್, ರಫ್ತುಗಳ ಹೆಚ್ಚಳಕ್ಕೆ ಪ್ರೋತ್ಸಾಹ ನೀಡ್ತಾರ. ರಫ್ತು ಮಾಡ್ತಾರ, ಅದಕ್ಕೆ ಪ್ರೋತ್ಸಾಹ ಹೆಚ್ಚಳ ನೀಡ್ತಾರ. ರಫ್ತಕ್ಕೆ ಏನು ಮಾಡ್ತಾರ? ಹೆಚ್ಚಳ ಮಾಡ್ತಾರ. 6th ಒನ್, ನಿವ್ವಳ ಬಂಡವಾಳ ಸಂಗ್ರಹಣೆಯ ಹೆಚ್ಚಳಕ್ಕೆ ಏನು ಮಾಡ್ತಾರೆ? ಸಹಾಯಕಾರಿಯಾಗಿದೆ. 7th ಒನ್, ಮೌಲ್ಯವರ್ಧಿತ ತೆರಿಗೆ ದುಷ್ಪರಿಣಾಮಗಳು ಯಾವುದು? ಮೌಲ್ಯವರ್ಧಿತ ದುಷ್ಪರಿಣಾಮ ಯಾವುದು ಅಂದ್ರೆ ಸರಳ ತೆರಿಗೆಯ ಪದ್ಧತಿಯಲ್ಲ. 2nd ಒನ್, ತೆರಿಗೆಯ ವಸೂಲಿಗೆ ಅಧಿಕ ವೆಚ್ಚ. 3rd ಒನ್, ಮಿತವ್ಯಯಕಾರಿಯಾದುದಲ್ಲ. 4th ಒನ್, ತೆರಿಗೆ ಆಡಳಿತಕ್ಕೆ ಅಧಿಕ ವೆಚ್ಚ. ದಕ್ಷತೆ ಹೆಚ್ಚಳ ಸಹಾಯಕಾರಿ ಅಲ್ಲ ಎಂಬುದನ್ನು ನೋಡ್ಬೋದು.
ತದನಂತರ 8ನೇ ಪ್ರಶ್ನೆ, ಮಾರ್ಪಡಿಸಿದ ಮೌಲ್ಯವರ್ಧಿತ ತೆರಿಗೆಯ ಅನುಕೂಲಗಳನ್ನು ಯಾವುವು ಅಂತ ಕೇಳ್ತಾರ, ನೀವು ಬರಿಬೇಕ್ರಿ. ಫಸ್ಟ್ ಒನ್ ಯಾವುದಂದ್ರ, ಈ ತೆರಿಗೆಯು ದೊಡ್ಡ ಪ್ರಮಾಣದ ಉತ್ಪಾದನಾ ವಲಯದಲ್ಲಿ ತೆರಿಗೆಗಳ ಒಳಗಾಗಬಹುದಾದ ಸರಕುಗಳ ಬಡ್ಡಿಯ ವೆಚ್ಚದ ಮೇಲೆ ಅನುಕೂಲ ಪರಿಣಾಮಗಳನ್ನು ಬೀರುತ್ತದೆ ಎಂಬುದನ್ನು ನೋಡ್ಬೋದು. ತದನಂತರ ಸೆಕೆಂಡ್ ಒನ್, ಮಾರ್ಪಡಿಸಿದ ಮೌಲ್ಯವರ್ಧಿತ ತೆರಿಗೆಯ ಒಳಪಟ್ಟ ಸರಕು ಮತ್ತು ಬೆಲೆಯ ಮಟ್ಟದಲ್ಲಿ ಇಳಿಯುತ್ತವೆ ಅಥವಾ ಸಂಭವಿಸುತ್ತವೆ ಎಂಬುದನ್ನು ನೋಡ್ಬೋದು. ಥರ್ಡ್ ಒನ್, ಅಬಕಾರಿ ಸುಂಕಗಳನ್ನು ತಪ್ಪಿಸಿಕೊಳ್ಳುವಿಕೆ ವಿರುದ್ಧ ಸ್ವಯಂ ನಿರ್ಮಿತ ತಡೆಗಳನ್ನು ಈ ತೆರಿಗೆಯನ್ನು ಒದಗಿಸ್ತವ. ನೆಕ್ಸ್ಟ್ ಒನ್ 9ನೇ ಪ್ರಶ್ನೆ ರೀ, ಸರಕು ಮತ್ತು ಸೇವೆಗಳ ತೆರಿಗೆಯ ಪ್ರಮುಖ ಲಕ್ಷಣಗಳು ಯಾವ್ಯಾವುದವ? ನಮ್ಗೆ ಸರಕು ಮತ್ತು ಸೇವೆಗಳದವ, ಅದಕ್ಕೆ ಲಕ್ಷಣಗಳನ್ನು ಯಾವ ರೀತಿ ಬರಿಬೇಕ ಎಂಬುದನ್ನು ನೋಡೋದಾದ್ರ, ಫಸ್ಟ್ ಒನ್, ಹಲವು ತೆರಿಗೆಗಳ ಅಂತರ್ಗತಗೊಳಿಸುವಿಕೆ. ಸೆಕೆಂಡ್ ಒನ್, ಇಲ್ಲಿ 3 ಸಂಯೋಜನೆ ಬರ್ತಾವೆ. ಒಂದನೇದು ಕೇಂದ್ರ ಸರಕು ಸೇವಾ ತೆರಿಗೆ, ಸೆಕೆಂಡ್ ಒನ್ ಮಧ್ಯವರ್ತಿ ಸರಕು ಮತ್ತು ಸೇವಾ ತೆರಿಗೆ, ಥರ್ಡ್ ಒನ್ ರಾಜ್ಯ ಸರಕು ಮತ್ತು ಸೇವಾ ತೆರಿಗೆ. 3 ತೆರಿಗೆಗಳನ್ನ ಇದು 2ನೇ ಪಾಯಿಂಟ್ ಹಮ್ಮಿಕೊಳ್ಳುತ್ತದೆ. ತದನಂತರ 3 ವಿಭಿನ್ನ ದರಗಳನ್ನು ನೋಡ್ಬೋದು. ವಿಭಿನ್ನ ದರಗಳನ್ನು ನೋಡ್ಬೋದು. ಫೋರ್ತ್ ಒನ್ ಪ್ರತಿಕ್ರಿಯಾರಂಭ ಮಿತಿ ಮೊತ್ತ ಆಗಿರ್ತದ. ಫಿಫ್ತ್ ಒನ್ ರಾಜ್ಯಗಳಿಗೆ ಪರಿಹಾರ ಆಗಿರ್ತದ. ಸಿಕ್ಸ್ತ್ ಒನ್ ತೆರಿಗೆಯ ಜಮೆ ಆಗಿರ್ತದ. ಸೆವೆಂತ್ ಒನ್ ಗುರುತಿನ ಸಂಖ್ಯೆ ಆಗಿರ್ತದ. ಏಳ್ತ್ ಒನ್ ಸರಕು ಮತ್ತು ಸೇವಾ ತೆರಿಗೆಗಳ ಮಂಡಳಿಯನ್ನು ಆಗಿರ್ತದ. ಇಂಪಾರ್ಟೆಂಟ್ 10 ಮಾರ್ಕ್ಸಿನ ಕ್ವಶನ್ ಸ್ಟಾರ್ಟ್ ಆಗ್ತವೆ. ಇಲ್ಲಿಂದ ಅಲ್ಲಿಂದ ಮೇಲೆ 5 ಮಾರ್ಕ್ಸಿನ ಕ್ವಶನ್ ಇರ್ತಾವೆ. ಇಂಪಾರ್ಟೆಂಟ್ 10. ಭಾರತದ ಆರ್ಥಿಕ ಮೇಲೆ ಸರಕು ಮತ್ತು ಸೇವಾ ತೆರಿಗೆಗಳ ಪರಿಣಾಮಗಳು ಯಾವ್ಯಾವ ಎಂಬುದನ್ನು ನೋಡ್ಬರ್ರಿ. ಫಸ್ಟ್ ಒನ್, ಉತ್ಪಾದನೆಯಿಂದ ಅನುಭೋಗದ ತೆರಿಗೆ ವ್ಯವಸ್ಥೆ ಚಲನೆ ಆಗಿರ್ತದ. ಸೆಕೆಂಡ್ ಒನ್, ದಾರೆಯಾಗಿ ಸುರಿಯುವಿಕೆಯನ್ನು ತಪ್ಪಿಸುವುದು. ಥರ್ಡ್ ಒನ್, ಅನುವರ್ತನೆಗೆ ಸೂಕ್ತ ಪ್ರೋತ್ಸಾಹಗಳು. ಫೋರ್ತ್ ಒನ್, ಕಡಿಮೆ ತೆರಿಗೆ ತಪ್ಪಿಸಿಕೊಳ್ಳುವಿಕೆ. ಫಿಫ್ತ್ ಒನ್, ಸರ್ವಸಮ ಆರ್ಥಿಕತೆಗಳು. 11th ಒನ್, ಸರಕು ಮತ್ತು ಸೇವಾ ತೆರಿಗೆಗಳ ಟೀಕೆಗಳ ಯಾವ ರೀತಿ ಮಾಡಬೇಕು. ಫಸ್ಟ್ ಒನ್, 1/3 ಭಾಗ ಅರ್ಥವ್ಯವಸ್ಥೆ ತೆರಿಗೆ ವ್ಯಾಪ್ತಿಯಿಂದ ಹೊರಗೆ ಆಗಿರಬೇಕು. ಸೆಕೆಂಡ್ ಒನ್, ಹಣದುಬ್ಬರಕಾರಿಯಾಗಿರಬೇಕು. ಥರ್ಡ್ ಒನ್, ಅಸಂಗತ ವರ್ಗೀಕರಣ ಆಗಿರಬೇಕು. ಫೋರ್ತ್ ಒನ್, ಆದಾಯ ಘೋಷಣೆಯ ಕಷ್ಟ ಸಾಧ್ಯವಾದದ್ದು. ಫಿಫ್ತ್ ಒನ್, ತೆರಿಗೆಯ ಹೊರೆಯು ಹೆಚ್ಚುವ ಸಾಧ್ಯತೆ ಆಗಿರಬೇಕು. ಸಿಕ್ಸ್ತ್ ಒನ್, ಗೊಂದಲಕ್ಕೆ ಅವಕಾಶವಾಗಿರಬೇಕು. ಇಲ್ಲಿ ವಿಡಿಯೋನ ಲೆಂದಿ ಭಾಳ ಆಗ್ತದ. ಇಂಪಾರ್ಟೆಂಟ್ ಇಲ್ಲಿ ಕ್ವಶನ್ಗಳನ್ನ ದಾವ. ಈಗ 1ನೇ ಚಾಪ್ಟರ್ ನೋಡಿದ್ರಿ, 2ನೇ ಚಾಪ್ಟರ್ ನೋಡ್ಬರ್ರಿ. ಸ್ಕ್ರಾಲ್ ಮಾಡ್ತಾಗ ನೀವು ನೋಡ್ರಿ, ಅವುಗಳನ್ನು ಹೇಳ್ಕೊತ ಹೋದ್ರೆ ಭಾಳ ಆಗ್ತದ. ಆ ಕಾರಣದಿಂದ ನೀವು ಕೀ ಪಾಯಿಂಟ್ಸ್ ಅದಾವ, ಎಕ್ಸಾಮ್ ದೃಷ್ಟಿಯಿಂದ ಪಾಯಿಂಟ್ಸ್ ಅದಾವ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬರ್ಕೊಂಬಿಡ್ರಿ. ಚಾಪ್ಟರ್ ವೈಸ್ ಚಾಪ್ಟರ್ 3 ಸಾರ್ವಜನಿಕ ಸಾಲದ ಅವಶ್ಯಕತೆಗಳನ್ನು ನೋಡ್ಕೊರಿ, ಪಾಯಿಂಟ್ಗಳನ್ನು ಬರ್ಕೊರಿ. ಆಗ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು. ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಅವುಗಳ ಎಕ್ಸ್ಪ್ಲೇನ್ ನಂತರ ಉಪಸಂಹಾರ ಸರಿಯಾಗಿ ಹಾಕ್ರಿ. ನಿಮ್ಗೆ ಅನುಕೂಲ ಆಗ್ತದೆ. ಎಕ್ಸಾಮ್ ದೃಷ್ಟಿಯಿಂದ ಹೆಚ್ಚಿನ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೇಕಾದ್ರೆ ಈ ಮೆಥಡನ್ನು ಯೂಸ್ ಮಾಡ್ಕೊರಿ. ಸೆವೆಂತ್, ಸಾರ್ವಜನಿಕ ಋಣಭಾರ ಸಾಲ ನಿರ್ವಹಣೆ ಗುರಿಗಳನ್ನು ಬರೆಯಿರಿ. ಪಾಯಿಂಟ್ಸ್ ಹಾಕೋದು, ವಿವರಣೆ ಮಾಡೋದು ಕಂಪಲ್ಸರಿ ಮಾಡ್ಬೇಕ್ರಿ. 8, ಭಾರತದ ಸಾರ್ವಜನಿಕ ಸಾಲದ ಮರುಪಾವತಿ. ವೆರಿ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ, ಭಾರತದ ಅರ್ಥವ್ಯವಸ್ಥೆ ಮೇಲೆ ಸಾರ್ವಜನಿಕ ಋಣಭಾರ ಪರಿಣಾಮಗಳನ್ನು ಬರೆಯಿರಿ. ಫಿಕ್ಸ್ ಕ್ವಶನ್ ಇದು ಬೀಳ್ತದ. ಫಿಕ್ಸ್ ಇವು ಎಷ್ಟು ಕ್ವಶನ್ ಇದಾವಲ್ಲ ಅಷ್ಟು ಫಿಕ್ಸ್ ಇರ್ತಾವೆ. ಇಲ್ಲಿ ಇಂಪಾರ್ಟೆಂಟ್ ಇರ್ತಾವ. ಆ ಕಾರಣಕ್ಕೆ ನೀವು 10 ಅಂಕದ ಇರ್ತಾವ, ಅವುಗಳನ್ನ ನೋಡ್ಕೊರಿ. ಚಾಪ್ಟರ್ 4, ಭಾರತದ ಕೋಶೀಯ ನೀತಿ ಹಾಗೂ ಹಣ ಸಂಬಂಧಿತ ನೀತಿ ಮತ್ತು ಸಂಯುಕ್ತ ವ್ಯವಸ್ಥೆಯ ಹಣಕಾಸು ಎಂಬುದನ್ನು ನೋಡ್ರಿ. ಅದರ ಪ್ರಾಮುಖ್ಯತೆ ನೋಡ್ರಿ. ಹಣದ ಸಂಬಂಧಿತ ನೀತಿಯ ದೇಶಗಳನ್ನು ನೋಡ್ರಿ. ಅದೇ ರೀತಿ ಹಣ ಸಂಬಂಧಿತ ಪ್ರಾಮುಖ್ಯತೆ ಫಂಡ್ಸ್ಗಳನ್ನು ನೋಡ್ರಿ. ಎಷ್ಟು ಪ್ರಾಮುಖ್ಯತೆ ಅದಾವ, 6 ಅವು 6ಗಳನ್ನು ನೋಡ್ರಿ. ಫೋರ್ತ್ ಒನ್, ಪರಿಮಾಣಾತ್ಮಕ ವಿಧಾನಗಳನ್ನು ನೋಡ್ರಿ. ಇಲ್ಲಿ 4 ಬ್ಯಾಂಕು ದರ ನೀತಿ, ಮುಕ್ತ ಮಾರುಕಟ್ಟೆಯ ವ್ಯವಹಾರ, ನಗದು ಮೀಸಲು ಅನುಪಾತ ಬದಲಾವಣೆ, ರೆಪೋ ದರ ಬದಲಾವಣೆ. ಫಿಫ್ತ್ ಒನ್, ಸಂಯುಕ್ತ ವ್ಯವಸ್ಥೆಯ ಹಣಕಾಸಿನ ತತ್ವಗಳು ಯಾವ್ಯಾವ ನೋಡ್ರಿ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬರೀರಿ. ಲಾಸ್ಟ್ ಒಂದು ಕ್ವಶನ್ ರೀ, 10ನೇ ಹಣಕಾಸು ಆಯೋಗ ಶಿಫಾರಸುಗಳನ್ನು ಪಾಯಿಂಟ್ಗಳನ್ನು ನೋಡ್ರಿ.
ಆಗ ನಮ್ಮ ಚಾನಲ್ ಏನೋ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಆಗ ಸಬ್ಸ್ಕ್ರೈಬ್ ಮಾಡಿರಿ, ಆಗ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋಗಳು ನಾನು ನಿಮ್ಗೆ ಸಿಗ್ತೀನಿ. ಕಮೆಂಟ್ ಮಾಡಿರಿ ಯಾವ ಬೇಕಲ್ಲ ನಿಮ್ಗೆ ವಿಡಿಯೋಗಳು ಯಾವ ಬೇಕು, ಯಾವ ನೋಟ್ಸ್ ಬೇಕಾದ್ರೆ ಅಲ್ಲಿ ನಮ್ಗೆ ಕಮೆಂಟ್ ಮಾಡಿರಿ, ನಾ ಹಾಕಲು ಪ್ರಯತ್ನ ಮಾಡೋದನ್ನ. ಅದೇ ರೀತಿ ಈ ಲಿಂಕನ್ನು ಪಾಯಿಂಟ್ ನೋಟ್ಸನ್ನು ಇರ್ತಾವಲ್ಲ ಕೀ ಪಾಯಿಂಟ್ಸ ಇವುಗಳ ಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗ್ರಿ, ಆಗ ಕಮೆಂಟ್ ಹಾಕ್ರಿ. ನೋಟ್ಸ್ ಕಮೆಂಟ್ ಹಾಕಿದ್ರೆ ನಾನು ಹಾಕ್ತೀನಿ.